ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಏನು ನಾನು ವಿಡಿಯೋ ಮಾಡ್ತಿದ್ದೀನಿ ಎಲ್ಲಕ್ಕೂ ಕಾರಣ ಕೂಡ ನೀವೇ ಸ್ನೇಹಿತರೆ. ಯಾಕಂತ ಹೇಳಿದರೆ ನೀವು ಈ ವಿಡಿಯೋಸ್ಗಳನ್ನು ನೋಡಲಿಲ್ಲ ಅಂತ ಹೇಳಿದರೆ ಅಥವಾ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಾನು ಇವತ್ತು ಈ ವಿಡಿಯೋನ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂತ ಹೇಳಿದರೆ ನೀವು ತಮ್ಮನೇಲಲ್ಲೇ ನೋಡಿರ್ಬೋದು, ಇವತ್ತು ನನಗೆ ಯೂಟ್ಯೂಬ್ನಿಂದ ಮೊದಲ ಪೇಮೆಂಟ್ ಬಂದಿದೆ ಸ್ನೇಹಿತರೆ, ಸರಿನಾ? ಸೊ ಅದಕ್ಕೆಲ್ಲ ಕಾರಣ ನೀವೇ. ಸೊ ನಿಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಸೊ ಇದೇ ರೀತಿ ನಾನು ವೀಡಿಯೋಸ್ಗಳನ್ನು ಮುಂದೆ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತೀನಿ. ಅದೇ ರೀತಿ ಇನ್ನು 2-3 ವಾರ ಆಯಿತು ನಾನು ವೀಡಿಯೋ ಹಾಕಿರಲಿಲ್ಲ, ಹಾಕಲಿಲ್ಲ ನಾನು, ಅದಕ್ಕೂ ಕೂಡ ಕ್ಷಮೆನ ಕೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮುಂದುವರಿಸ್ತೀನಿ ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ನಾನು ನಿಮಗೆ ನನ್ನ ಎಷ್ಟು ಪೇಮೆಂಟ್ ಬಂದಿದೆ ಅಂತ ನಿಮಗೆ ತಿಳಿಸ್ತೀನಿ, ಆದರೆ ಕೊನೆಯಲ್ಲಿ ತಿಳಿಸ್ತೀನಿ. ಯಾಕಂತ ಹೇಳಿದರೆ ನಾನು ಯೂಟ್ಯೂಬ್ ನಡೆದು ಬಂದಂಥ ಹಾದಿ ಏರಿಳಿತಗಳು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣಗಳಿಂದ ನಾನು ಇದನ್ನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಾನು 2015ರಿಂದ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲಿಗೆ ನನಗೆ ಏನಂದರೆ ಈ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅದೇ ಯಾವುದೇ ರೀತಿಯ ಒಂದು ಮಾಹಿತಿ ಇರಲಿಲ್ಲ. ನಾನು ಹೇಗಂದರೆ ಒಂಥರ ನನಗೆ ಟ್ರಾವೆಲ್ ಅಂದ್ರೆ ಇಷ್ಟ. ನಾನು ಟ್ರಾವೆಲಿಂಗಿದ್ದು ವಿಡಿಯೋಸ್ ಮಾಡಿದ್ದೆ, ಬಟ್ ಅದಕ್ಕೆ ಜಾಸ್ತಿ ಏನಾದ್ರು ಹೇಳೋದು ರೆಸ್ಪಾನ್ಸಸ್ ಬರಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಓಕೆ ಯಾವುದು ಸೆಟ್ ಆಗುತ್ತೆ ಅದನ್ನೇ ಮಾಡೋಣ ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿದೆ. ಸೊ ಕೊನೆಗೆ ಈಗೇನು ನಾನು ಮಾಡ್ತಾ ಇದ್ದೀನಿ, ಸಂದರ್ಶನ, ಒಂದು ಹೊಸ ಹೊಸ ಪ್ಲೇಸಿಗೆ ಹೋಗಿ ಅಲ್ಲಿನ ಜನರ ಒಂದು ಸಂದರ್ಶನವನ್ನು ಮಾಡಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಈಗ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದು ಒಳ್ಳೆ ರೀತಿಯ ಒಂದು ನನಗೆ ಪ್ರತಿಫಲವನ್ನು ಕೊಡ್ತಾ ಇದೆ ಸ್ನೇಹಿತರೆ. ನಾನು ಇಲ್ಲಿ ತನಕ ಏನು ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಹೆಚ್ಚಿನ ಭಾಗ ಅಂದರೆ ಒಂದು 60%ಗಿಂತ ಹೆಚ್ಚಿನ ಭಾಗ ನಾನು ಒಬ್ಬನೇ ಹೋಗಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮ್ಗೆ ಗೊತ್ತಿದ್ದ ಪ್ಲೇಸಿಗಷ್ಟೇ ಜಾಸ್ತಿ ಹೋಗಿ, ನಾನು ಕೆಲವೊಂದು ಪ್ಲೇಸ್ಗಳ ಸ್ವಲ್ಪ ನನಗೆ ಅದರ ಮಾಹಿತಿ ಇರಲಿಲ್ಲ, ಜಸ್ಟ್ ಗೂಗಲಲ್ಲಿ ನೋಡ್ಕೊಂಡು ನಾನು ಹೋಗಿದ್ದು. ಕೆಲವೊಂದು ಕೆಟ್ಟ ಒಂದು ಏನಾಗಿದೆ ನನಗೆ ಎಕ್ಸ್ಪೀರಿಯೆನ್ಸ್ಗಳಾಗಿದ್ದಾವೆ. ಯಾವುದಂತ ಹೇಳಿದರೆ ನಾನು ಜಾಸ್ತಿ ಡೀಟೇಲ್ ಹೇಳೋಕ್ಕಾಗಲ್ಲ ಅವನ್ನೆಲ್ಲ, ಬಟ್ ಆದರೂ ನಾನು ಹೇಳೋದೇನೆಂದರೆ ನಾನೊಂದು ಕೇವ್ ಎಕ್ಸ್ಪ್ಲೋರೇಷನ್ಗೆ ಒಬ್ಬನೇ ಹೋಗಿದ್ದೆ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಅಲ್ಲಿ ಹಂದಿ ಬಂದಿತ್ತು, ಸರಿಯಾ? ಹಂದಿ ಅದು ಅಂದರೆ ಓಕೆ, ಅದನ್ನು ನಾವು ಅವಾಯ್ಡ್ ಮಾಡ್ಬೋದು, ಬಟ್ ಆದರೂ ಕೆಲವೊಂದು ಸಿಚುವೇಷನಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಏರಿಯಾದಲ್ಲಿ ಯಾವುದೇ ರೀತಿ ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ. ಸೊ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಮತ್ತು ಇನ್ನೊಂದೇನೆಂದರೆ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ, ಆಯಿತಾ, ಯಾವುದಕ್ಕೆ, ಕೊಡಚಾದ್ರಿ ಟ್ರೆಕ್ಕಿಂಗ್ಗೆ. ಬಟ್ ಏನಪ್ಪ ಅಂದರೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಬರಲಿಲ್ಲ. ಅದು ನಾನು ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ತಪ್ಪು ಮಾಡಿದೆ ಅನಿಸುತ್ತೆ. ಯಾಕಂದರೆ ಅದ್ರಲ್ಲಿ ನಾನು ಹೆವಿ ಎಫರ್ಟ್ ಹಾಕಿದ್ದೇನೆ. ಅಲ್ಲಿ ಆ್ಯಕ್ಚುಲಿ ಏನಾಗಿತ್ತು, ನಾನು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ದಾರಿ ತಪ್ಪಿ ಹೋಗಿ ಸಾಧಾರಣ ಒಂದು 2-2.5 ಗಂಟೆ ನಾನು ದಾರಿ ಸಿಗದೆ ಅಡ್ಡಾಡಿದ್ದೀನಿ, ಆಯಿತಾ. ಆ ಒಂದು ಸಂದರ್ಭದಲ್ಲಿ ನನ್ನ ನೆಕ್ ಬ್ಯಾಂಡ್ ಅಂದರೆ ನೆಕ್ ಬ್ಯಾಂಡ್ ಮತ್ತು ಚಾರ್ಜರು ಎಲ್ಲ ಕಳೆದೋಗಿತ್ತು. ಅದು ಯಾಕೆ ಕಳೆದೋಗಿತ್ತು ಅಂದರೆ, ಒಂದು ನೆಕ್ ಬಂಡಿಲಿ ಹಾಕ್ಕೊಂಡಿದ್ದೆ, ಚಾರ್ಜರನ್ನು ನನ್ನ ಬ್ಯಾಗ್ ಇದ್ದು ಸೈಡಲ್ಲಿ ಹಾಕ್ಕೊಂಡಿದ್ದೆ. ಸೊ ನಿಮ್ಗೆ ದಾರಿ ತಪ್ಪಿ ಹೋಗಿತ್ತು. ಅದು ನಾನು ವೀಡಿಯೋ ಮಾಡುವಷ್ಟು ನನಗೆ ಅಲ್ಲಿ ಇದಿರಲಿಲ್ಲ, ಏನದು ಟೈಮೇ ಇರಲಿಲ್ಲ. ಯಾಕಂದರೆ ಅಷ್ಟು ನಾನು ಪ್ಯಾನಿಕ್ ಆಗಿದ್ದೆ, ಹೆದರಿದ್ದೆ ಆ ಟೈಮಲ್ಲಿ. ಹಾಗಾಗಿ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಟ್ರಾವೆಲ್ ಮಾಡ್ತಿದ್ದೆ, ಯಾಕಂದರೆ ನನಗೆ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗುತ್ತಲ್ಲ, ಅದಕ್ಕೋಸ್ಕರ ಟ್ರಾವೆಲ್ ಮಾಡ್ತಿದ್ದೆ. ಸೊ ನಾನು ಜನರ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ನನ್ನ ಥರ ಯಾರು ಥಿಂಕ್ ಮಾಡ್ತಾರೆ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಒಂದಂತೂ ನಾನು ಏನು ತಿಳ್ಕೊಂಡಿದ್ದೆ ಅಂದರೆ, ನಾನೇನು ಖರ್ಚು ಮಾಡಿದ್ದೀನಲ್ವ ಟ್ರಾವೆಲ್ ಮಾಡಲಿಕ್ಕೆ, ಅದರದ್ದು ಒಂದು 10% ಆದರೂ ನಾನು ಯೂಟ್ಯೂಬಿಂದ ತಗೊಳ್ಳೇಬೇಕು, ಅಥವಾ ನಾನು ಯೂಟ್ಯೂಬಿಂದ ₹1 ಆದರೂ ನನ್ನ ಅಕೌಂಟಿಗೆ ಕಳಿಸ್ಕೋಬೇಕು ಅನ್ನೋ ಒಂದು ಏನಾಯ್ತು ಛಲ ಇತ್ತು. ಅದು ಆ್ಯಕ್ಚುಲಿ ಅದು ದೊಡ್ಡ ಸಾಧನೆನಲ್ಲ, ಬಟ್ ಆದರೂ ಕೂಡ ಏನದು ಏನೋ ಖುಷಿ ಕೊಡುತ್ತಪ್ಪ, ಅದು ನನಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಯಾಕಂದರೆ ನಾನು ಯೂಟ್ಯೂಬಿಂದ ಇವನ್ ₹1 ತೊಗೊಂಡ್ರೂ ಕೂಡ ಖುಷಿ ಪಡ್ತೇನೆ ಅಂತ ಅವಾಗ ಅಂದ್ಕೊಂಡಿದ್ದೆ. ಸೊ ಈಗ ಖುಷಿ ಆಗ್ತಾಯಿದೆ. ಅದೇ ಯೂಟ್ಯೂಬ್ ಎಷ್ಟು ಬಂದಿದೆ ಅದೆಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ. ಅಥವಾ ಅಲ್ಲಿ ನಿಮಗೆ ಮಿನಿಮಮ್ $100 ಆಗಬೇಕು ನಿಮ್ಮ ಪೇಮೆಂಟ್ ಬರಬೇಕಂತ ಹೇಳಿದರೆ. ಯೂಟ್ಯೂಬ್ ಎಷ್ಟು ಪೇಮೆಂಟ್ ಬಂತು ಅಂತ ಹೇಳಿದರೆ ಅದನ್ನು ನಾನೊಂದು ಎಕ್ಸಾಕ್ಟ್ ನಂಬರ್ ಹೇಳೋದಕ್ಕಿಂತ ಅದರಿಂದ ನಿಮಗೆ ಎಷ್ಟು ಈಗಿನ ಒಂದು ವ್ಯಾಲ್ಯೂ ಪ್ರಕಾರ ನೀವು
1/4 ಗ್ರಾಮ್ ಅಥವಾ ಹೆಚ್ಚೆತ್ತರೆ 1.5 ಗ್ರಾಮ್ಸ್ ನೀವು ಬಂಗಾರವನ್ನು ತಗೋಬೋದು. ಅಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಸ್ನೇಹಿತರೆ. ನಿಮಗೆ ಏನು ವಿಡಿಯೋಸ್ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನೈಜತೆ ಮತ್ತು ನಿಮ್ಮ ನಿಜವಾದ ಅದರಲ್ಲಿ ಒಂದು ಪ್ರಯತ್ನ ಇರಬೇಕು. ಅಂದರೆ ಓಕೆ, ಯಾವುದೋ ಒಂದು ವೀಡಿಯೋಗೆ ಕೋಟಿಗಟ್ಟಲೆ ವ್ಯೂಸ್ ಬಂದ್ಬಿಡ್ತಪ್ಪ, ನಾನು ಹಾಗೆ ಏನೇನೋ ವೀಡಿಯೋಸ್ ಹಾಕ್ತೀನಿ, ಯಾವ್ದಾರೋ ಒಂದು ಕಚ್ಕೊಂಡು ಒಳ್ಳೆ ವ್ಯೂಸ್ ಬಂದಿರ್ಬೋದು ಅಂತ ಅಂದ್ಕೊಂಡ್ರೆ ಅದು ಸಕ್ಸಸ್ ತಂದು ಕೊಡೋದಿಲ್ಲ. ಈಗಿನ ಜನರು ಹೇಗಂತ ಹೇಳಿದರೆ ಒಂದು ಏನಂತ ನೈಜತೆ ಬಗ್ಗೆ ತುಂಬ ಇಷ್ಟಪಡ್ತಾರೆ. ಯಾಕಂದ್ರೆ ನನ್ನ ವೀಡಿಯೋಸಲ್ಲೇ ನಾನು ನೋಡಿದ್ದೀನಿ. ಯಾಕಂತ ನೋಡಿ, ಹಿಂದಿನ ವೀಡಿಯೋದಲ್ಲಿ ನಾನು ಟ್ರಾವೆಲ್ ವೀಡಿಯೋಸ್ ಕೆಲವೊಂದು ಒಳ್ಳೆ ಅಂದರೆ ಓಡಿದ್ದಾವೆ, ಪರವಾಗಿಲ್ಲ. ಇನ್ನು ಕೆಲವು ನಮ್ಮ ಎಫರ್ಟ್ ಇದ್ರೂ ಅದು ನಮ್ಗೆ ವ್ಯೂಸ್ ಆಗಿ ಕನ್ವರ್ಟ್ ಆಗಿಲ್ಲ. ಸೊ ಹಾಗಂತ ನಾನೇನು ಗೊತ್ತಾ, ನಾನು ಹೇಳಿದ್ನಲ್ಲ, ನಾನು ಅರ್ನಿಂಗ್ಗೋಸ್ಕರ ವೀಡಿಯೋ ಮಾಡಿದೆ, ಹಾಗಾಗಿ ನಾನು ವೀಡಿಯೋಸ್ ಹಾಕ್ತಾನೆ ಇದ್ದೆ. ಈಗಲೂ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಕೆಲವೊಂದ್ಸರಿ ಏನಾಗುತ್ತೆ, ನೀವು ಏನು ಖರ್ಚು ಮಾಡ್ತಿರಲ್ಲ ಅದನ್ನು ಕೂಡ ತೆಗಿಯೋಕ್ಕಾಗಲ್ಲ. ಇನ್ನು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದರೆ, ನಾನು ವಿಡಿಯೋ ಮಾಡುವಾಗ ಮತ್ತು ಮಾಡಲಿಕ್ಕೆ ಹಲವಾರು ಜನ ಸಹಾಯ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಾನಲ್ಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ತುಂಬ ಅಗತ್ಯ. ನೀವೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಅಷ್ಟೇ ಮಾಡಿ. ಯಾಕಂದರೆ ನೀವು ಇಷ್ಟಪಟ್ಟು ಮಾಡಿದ್ರಷ್ಟೇ ಅದು ಮತ್ತೆ ಮುಂದೆ ಹೋಗೋದು. ನಮ್ಮ ಫ್ರೆಂಡು ಅಥವಾ ಇವನಿಗೊಂದು ಶೇರ್ ಮಾಡೋಣ ಆ ಥರ ಅಂದ್ಕೊಂಡು ಮಾಡಿದರೆ ಏನಾಗುತ್ತೆ, ಜನರಿಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅದು ಐ ಥಿಂಕ್ ಮುಂದೆ ಹೋಗೋದಿಲ್ಲ. ಹಾಗಾಗಿ ಇಷ್ಟ ಆದರಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಹೊಸ ವಿಷಯಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ. ಇದೇ ರೀತಿ ನನ್ನನ್ನು ನೀವು ಹರಿಸ್ತಾನೆ ಇರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬೈ.